ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಮೊದಲನೇ ಆರ್ಡ್ರ್ ಸಮೋಸ ಪಾರ್ಟಿಗೆ ಬಿದ್ದಿರೋದು. ಬೈಕ್ ಕಿಲೋಮೀಟ್ರ್ ಬಂದುಬಿಟ್ಟು 32,776 ಕಿಲೋಮೀಟ್ರ್ ಆಗಿದೆ. ಹೋದ ವಾರ ಒಂದು 15,000 ಆಯಿತು ಟೋಟಲ್ಸು. ಮತ್ತು ಇವತ್ತು ಸೋಮವಾರ ಮಂಡೇ 17 ತಾರೀಕು. ಇವತ್ತು 35 ಆರ್ಡ್ರ್ ಹೊಡೆದ್ರೆ 525 ರೂಪಾಯಿ ಇನ್ಸಿಟ್ ಐತೆ. ನೋಡೋಣ ಬರ್ರಿ, ಸಮೋಸ ಪಾರ್ಟಿ ಹತ್ರ ಹೋದ್ಮೇಲೆ ಸಿಗ್ತೀನಿ. 5430 दो बैग है. 5430 ಸ್ನೇಹಿತರೆ, ಮೊದಲನೇ ಆರ್ಡ್ರ್ ಡ್ರಾಪ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಎಲ್ಲಪ್ಪ ಅಂದರೆ ಓಹೋ ಮೆಜೆಸ್ಟಿಕ್ಕು. ಇಲ್ಲಿಂದ ಇವಾಗ ಮೆಜೆಸ್ಟಿಕ್ ಹೋಗಬೇಕು. ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೋ ಗೊತ್ತಿಲ್ಲ. ಮೆಜೆಸ್ಟಿಕ್ ಇಲ್ಲಿಂದ ಆಲ್ಮೋಸ್ಟ್ ಒಂದು 7-8 ಕಿಲೋಮೀಟ್ರ್ ಆಗ್ಬೋದು. ಎಷ್ಟು ಕಿಲೋಮೀಟ್ರ್ ನಾನು ರೂಮಲ್ಲಿ ಇದ್ನಲ್ಲ, ಬೇಗ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ, ನೋಡೋಕ್ಕೆ ಹೋಗಲಿಲ್ಲ. ಇವಾಗ ಮ್ಯಾಪ್ ಹಾಕಿಬಿಡೋಣ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ. 6th ಫ್ಲೋರ್ ಬೇರೆ, ಯಾವುದೋ ಲಾಡ್ಜ್ ಇರ್ಬೇಕು ಅನ್ಸುತ್ತೆ. 8 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸ್ನೇಹಿತರೆ, ಮೊದಲನೇ ಆರ್ಡ್ರ್ ಡ್ರಾಪ್ ಮಾಡೋಕ್ಕೆ ಬಂದಿದ್ದೀನಿ. 6-5 ನಿಮ್ದೇನಾ ಸರ್? ತೊಗೊಳ್ಳಿ, ವೆಲ್ಕಮ್. ಒಂದು ನಿಮಿಷ ಇದ್ರು ತೊಗೊಳ್ಳಿ. ಇದೊಂದು 2 ಬೇರೆ, ವೆಲ್ಕಮ್. ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ ಇರಿ. ಎಷ್ಟು? 64 ರೂಪಾಯಿ. ನಾವು 1.5 ಟ್ರಿಪ್ಸು 22 ರೂಪಾಯಿ ರಿಟರ್ನ್ ಅಮೌಂಟ್ ಇದೆ. ಯಾಕಂದ್ರೆ ಎಷ್ಟು ಕಿಲೋಮೀಟ್ರ್ ಬಂದೆ ನಾನು ನೋಡೋಣ. ಇದೊಂದು ಬೆಳಗ್ಗೆ ಓಪನ್ ಆಗಲ್ಲ. ಹತ್ತತ್ರ ಒಂದು ಅಲ್ಲಿಂದ 4.5 ಕಿಲೋಮೀಟ್ರ್ ಪಿಕಪ್ ಬಂದೆ. ಈ ಕಡೆ 12 ಕಿಲೋಮೀಟ್ರ್ಗ ಏನು ಮಾಡೋಕ್ಕಾಗಲ್ಲ. 45 ರೂಪಾಯಿ ಕೊಟ್ಟು ಈಗ ಸದ್ಯಕ್ಕಿರೋದು. ಹೋಗೋಣ ಇಲ್ಲಿಂದ. 35 ನಿಮಿಷ ಆಯಿತು ಲಾಗಿನ್ ಆಗಿಬಿಟ್ಟು. ಪರವಾಗಿಲ್ಲ, ಬೇಗ ರಿಟರ್ನ್ ಆರ್ಡ್ರ್ ಕೊಡ್ತಾನೆ. ಅಮೌಂಟ್ರು ಕೊಡಲಿ, ಇಲ್ಲಾಂದರೆ ಆರ್ಡ್ರ್ ಆದರೂ ಕೊಡಲಿ. ನಾವು ಟೀಗೆ ಕುಡ್ಕೊಂಡು ಹೋಗೋಣ. ಮೆಜೆಸ್ಟಿಕಲ್ಲಿ ಇದ್ದೀನಿ ಇವಾಗ. ಆಲ್ಮೋಸ್ಟು ಬರೀ ಲಾಡ್ಜ್ಗಳಿದ್ದಾವೆ ಈ ಸೈಡೆಲ್ಲ. ಕಸ್ಟಮರೇ ಬಂದುಬಿಟ್ಟು ಕೆಳಗಡೆ ಬಂದುಬಿಟ್ಟು ತೊಗೊಂಡು ಹೋಗಿಬಿಟ್ರು ಫುಡ್ನ. ಈ ಥರ ಇದ್ದರೆ ಪರವಾಗಿಲ್ಲ, ನಮಗೇನು ಅನಿಸಲ್ಲ. ಏನಂತಾರೆ ಸ್ನೇಹಿತರೆ, ರಸಪಾಕ ಏನೋ ಹೋಟೆಲ್ಗಳು ಹೆಸರು ಅದಪ್ಪ. ಇದರಲ್ಲಿ ಇದು ಯಾವುದು ಗಾಂಧಿನಗರ ಅನಿಸುತ್ತೆ. ಆಲ್ಮೋಸ್ಟು ಗಾಂಧಿನಗರ ಯಾವುದಾದ್ರೂ ಇರಲಿ ಬಿಡಿ, ನಮ್ಮ ಕಡೆ ನಾವು ಹೋಗೋಣ. ಮೆಜೆಸ್ಟಿಕ್ ಅನ್ನೋದು ನಾವು ಎಲ್ಲದಕ್ಕೂ. ಇವಾಗ ಆನಂದರಾವ್ ಸರ್ಕಲಲ್ಲಿ ಹತ್ರ ಇದ್ದೀನಿ. ಇಲ್ಲಿಂದ ಮತ್ತೆ ಹೋಗ್ಬೇಕು 7-8 ಕಿಲೋಮೀಟ್ರ್. ಇವಾಗ ಮಲ್ಲೇಶ್ವರಂ ಒಳಗಡೆಯಿಂದ ಹೋಗ್ಬಿಡ್ತೀನಿ. ಸ್ನೇಹಿತರೆ, ಇವಾಗ 2ನೇ ಆರ್ಡ್ರ್ ಬಿದ್ದಿರೋದು. ರಿಟರ್ನ್ ಅಮೌಂಟ್ ಏನು ಕೊಡಲಿಲ್ಲ. ಯಾವುದು ಅಂದರೆ ಮುರುಗನ್ ಕೆಫೆ ಶಿವಾಜಿನಗರ ಪಿಕಪ್ ಹೇಳ್ದಾನೆ. ಆನಂದರಾವ್ ಸರ್ಕಲ್ ಹತ್ರ ಟೀ ಕುಡಿತಾ ಇದ್ದೆ. ಎಲ್ಲಪ್ಪ ಡ್ರಾಪ್ ಅಂದರೆ ಅರುಣ್ ಅಡ್ಡ ಸಂಜಯನಗರ ಹತ್ರ ತೋರಿಸ್ತಾ ಇರೋದು. ಬರ್ರಿ, ಇನ್ನು ಇಲ್ಲಿಂದ ಮುರುಗನ್ ಕೆಫೆಗೆ ಹೋಗೋಣ, ಶಿವಾಜಿನಗರಕ್ಕೆ. ಗಾಯ್ಸ್, ಇವಾಗ ನಾನು ಎಲ್ಲಿ 80 ಫೀಟ್ ರೋಡು, ಇಲ್ಲಿ ಸ್ಮೋಕಿ ಡೋಕಿ ನಂದಿನಿ ಡಿಲೆಕ್ಸ್ ಇದಿಲ್ಲ, ಅಲ್ಲಿದ್ದೀನಿ. ಇಲ್ಲಿಂದ ಇವಾಗ ವಿನ್ನಾ ಸ್ಟೋರ್ ಪಿಕಪ್ಪು. ಮಲ್ಟಿ ಆರ್ಡ್ರ್ ಕೊಟ್ಬಿಟ್ಟವನು, 2 ಆರ್ಡ್ರು. ಪರವಾಗಿಲ್ಲ. ಒಂದು ಸಂಜಯನಗರ ಡ್ರಾಪ್ ಇರೋದು, ಇನ್ನೊಂದು ಬಂದುಬಿಟ್ಟು RT ನಗರಕ್ಕೆ 100 ಚಿಲ್ಲರೆ ಕೊಟ್ಬಿಟ್ಟವನೆ. ಪರವಾಗಿಲ್ಲ. ಒಂದು ರೆಡಿ ಇದೆ, 2 ರೆಡಿ ಕೊಟ್ಬಿಟ್ಟ ಅನಿಸುತ್ತೆ. 2 ಫುಡ್ ರೆಡಿ ಐತೆ. ಆಲ್ಮೋಸ್ಟ್ ಇಲ್ಲಿಂದ ಹೋಗ್ಬೇಕಲ್ಲ ಇನ್ನೂ 4 ಕಿಲೋಮೀಟ್ರು. ಬರ್ರಿ, 4 ಎಷ್ಟು ಅರ್ನಿಂಗ್ಸ್ ಐತಪ್ಪ ಅಂದರೆ 4 ಆರ್ಡ್ರ್ ಹೊಡೆದಿದ್ದೀನಿ. ಅಂದರೆ ಹೊಡೆದಿರೋದು 3, ಅಂದರೆ ಅರ್ಧ ಅಕೌಂಟು ಒಂದಾಗಿದೆಯಲ್ಲ, ಅದು 4 ಆಗಿದೆ. ಟೋಟಲ್ 200 ಚಿಲ್ಲರೆ ಅರ್ನಿಂಗ್ಸ್ ಆಗಿರೋದು. ನೋಡೋಣ, ಇದೊಂದು ಕೊಟ್ಟರೆ ಒಂದು 300 ಚಿಲ್ಲರೆ ಆಗುತ್ತೆ. ಇವಾಗ ಸ್ನೇಹಿತರೆ, ಎಲ್ಲಿದ್ದೀನಪ್ಪ ಅಂದರೆ ಎಲ್ಲಿ ಗಂಗಾನಗರದಲ್ಲಿದ್ದೀನಿ. 108 ಬಸ್ ಸ್ಟಾಪ್ ಹತ್ರ. ಇಲ್ಲಿಂದ ಪಿಕಪ್ ಉಡುಪಿ ಗಾರ್ಡನ್. ಅಲ್ಲಿದ್ದಾಗ ಒಂದು ಆರ್ಡ್ರ್ ಕೊಡಲ್ಲ. ಅಲ್ಲಿ ನಿಂತ್ಕೊಂಡಾಗ ಅರ್ಧ ಗಂಟೆಯಲ್ಲಿ ವೇಟ್ ಮಾಡಿರ್ತೀವಿ, ಒಂದು ಆರ್ಡ್ರ್ ಕೊಡಲ್ಲ. ಇವಾಗ ಇಲ್ಲಿಂದ ಅಲ್ಲಿಗೆ ಪಿಕಪ್ ಬೆಳಿತವನೆ. ಅಲ್ಲೇ ಡ್ರಾಪ್ ಲೋಕಲ್ ಕೊಟ್ಟವನೆ. ಟೈಮಿಂಗ್ಸ್ ನೋಡೋಕ್ಕೆ ಹೋದರೆ 7:25 ಆಯಿತು ಟೈಮಿಂಗ್ಸು. ಇದು ಎಷ್ಟನೇ ಆರ್ಡ್ರಪ್ಪ ಅಂದರೆ ಇರಿ ನೋಡೇ ಬಿಡೋಣ. ಎಷ್ಟನೇ ಆರ್ಡ್ರ್ ಇದು ಬಿದ್ದಿರೋದು ಇವಾಗ 7ನೇ ಆರ್ಡ್ರು. ಪರವಾಗಿಲ್ಲ, 6 ಆರ್ಡ್ರ್ ಆಗಿದೆ. ಒಂದು 400 ಚಿಲ್ಲರೆ ಅರ್ನಿಂಗ್ಸ್ ಆಗಿಬಿಟ್ಟೈತೆ. ಅದು 300 ಚಿಲ್ಲರೆ ಅಂತ ಅಂದ್ಕೊಂಡೆ. ನೋಡಿದ್ರೆ 400 ಚಿಲ್ಲರೆ, 150 ರೂಪಾಯಿ ಕೊಟ್ಟಿದ್ದು. ಅದು 2 ಆರ್ಡ್ರ್ ಸೇರಿಬಿಟ್ಟು ಮಲ್ಟಿ ಆರ್ಡ್ರದು. ಬರ್ರಿ, ಉಡುಪಿ ಗಾರ್ಡನ್ ಹತ್ರ ಹೋಗೋಣ. ಗಾಯ್ಸ್, ಇವಾಗ ಟೈಮ್ ಬಂದುಬಿಟ್ಟು 8:38 ಆಗಿದೆ. ಆಲ್ಮೋಸ್ಟ್ 10 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ ಸದ್ಯಕ್ಕೆ 8ರಿಂದ 9 ಬಂದುಬಿಟ್ಟು 40% ಇರೋದು. ಇವಾಗ ನಾನು ಎಲ್ಲಿರೋದಪ್ಪ ಅಂದರೆ ಜಕ್ಕೂರಲ್ಲಿದ್ದೀನಿ. ಇಲ್ಲಿಂದ ಮತ್ತೆ ಇವಾಗ ನಮ್ಮ ಝೋನಿಗೆ ಹೋಗ್ಬೇಕು. ಎಲ್ಲರೂ ಪಿಕಪ್ ಉಡುಪಿ ಗಾರ್ಡನ್ನು ಜಕ್ಕೂರ್ ಹತ್ರ ಇಳಿತಾನೋ, ಬಿಟ್ಟರೆ ಬ್ಯಾಟ್ರಾಂಪುರಮ್ ಉಡುಪಿ ಗಾರ್ಡನ್ ಇಳಿತಾನೋ ಗೊತ್ತಿಲ್ಲ. ಎಲ್ಲಾದರೂ ಕೊಡಲಿ, ಹೋಗೋಣ. ಇಲ್ಲಿಂದ ಆಲ್ಮೋಸ್ಟ್ ಇನ್ನೂ 3 ಕಿಲೋಮೀಟ್ರ್ ನಮ್ಮ ಝೋನಿಗೆ ಹೋಗ್ಬೇಕು. 3-4 ಕಿಲೋಮೀಟ್ರು. 600 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 10 ಆರ್ಡ್ರ್ ಹೊಡೆದಿದ್ದೀನಿ. ಪರವಾಗಿಲ್ಲ, ಚೆನ್ನಾಗಾಗಿದೆ ಅರ್ನಿಂಗ್ಸು ಮತ್ತು ಆರ್ಡ್ರಸ್ಸು. ಇನ್ನು ಮತ್ತೆ ಹೆಂಗೆ ಕೊಡ್ತಾನೆ ನೋಡಬೇಕಲ್ಲ. ಸ್ನೇಹಿತರೆ, ಟೈಮಿಂಗ್ಸ್ ಬಂದುಬಿಟ್ಟು 9:23 ಗಂಟೆ ಆಗಿದೆ. ಆಲ್ಮೋಸ್ಟು ನಮಗೊಂದು ಚಾಲೆಂಜ್ ನಮ್ಮ ಡೆಲಿವರಿ ಬಾಯ್ಗೆ. ಕೆಂಪಾಪುರದಲ್ಲಿದ್ದರೆ ಸಾಕರ್ನಗರ ಕಡೆ ಎಲ್ಲರೂ ಪಿಕಪ್ ಹೇಳಿದ್ಬಿಟ್ಟು ಮತ್ತೆ ಡ್ರಾಪ್ ಕೊಟ್ಬಿಟ್ರೆ ಈ ಟ್ರಾಫಿಕಲ್ಲಿ ಪಿಕಪ್ ಮಾಡೋಕ್ಕೆ ಹೋಗೋಕ್ಕೆ ಒಂದು ಅರ್ಧ ಗಂಟೆ ಬೇಕು. ಇರೋದೇ 1.5 ಕಿಲೋಮೀಟ್ರ್ ಪಿಕಪ್ಪು. ಆದರೆ ಹೋಗೋದು ಮಾತ್ರ 15-20 ನಿಮಿಷ. ಏನು ಮಾಡೋಕ್ಕಾಗಲ್ಲ ಇಂಥ ಟ್ರಾಫಿಕಲ್ಲಿ.
ತಲೆನೇ ಕೆಟ್ಟೋಗ್ಬಿಡುತ್ತೆ. ಅದು ಬೆಳಗ್ಗೆ ಸಂಜೆ ಡೈಲಿ ಅನುಭವಿಸ್ಬೇಕಾಗೈತೆ. ಅದು ಮೆಟ್ರೋ ಸ್ಟೇಷನ್ ಏನೋ ಮೆಟ್ರೋ ಕಾಮಗಾರಿ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಟ್ರಾಫಿಕ್ಕು. ಅದರಲ್ಲಿ ಬೇರೆ ಆ ಕಡೆಯಿಂದ ಮತ್ತೆ ಒಣವೇದಲ್ಲಿ ಟೂ ವೀಲರ್ ಒಬ್ಬೊಬ್ರು ಬರ್ತಾ ಇರ್ತಾರೆ. ಅದೊಂದು ಚೂರು ಪ್ರಾಬ್ಲಮ್ಮು. ಒಂದು ಟೂ ವೀಲರ್ ಬಂದ್ರೂ ಮತ್ತೆ ನಿಂತ್ಕೋಬೇಕಾಗತ್ತೆ. ಏನು ಮಾಡೋಕ್ಕಾಗಲ್ಲ, ಅನುಭವಿಸ್ಬೇಕು ಈ ಫೀಲ್ಡಿಗೆ ಬಂದುಬಿಟ್ರೆ. ಬರ್ರಿ, ಇದು 12ನೇ ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಎಲ್ಲಿ ಬ್ರಾಹ್ಮಿಣ್ಸ್ ತಟ್ಟೆ ಇಡ್ಲಿಕ್ಕೆ ಬಿದ್ದೈತೆ. ಟೂ ವೀಲರ್ ಹೆಂಗೋ ಹೋಗ್ಬೋದು ಪಾರಾಗಿಬಿಟ್ಟು. ಆದರೆ ನೋಡಿರಿ, ಕಾರ್ ಗಾಡಿ ನೋಡಿರಿ ಹೆಂಗೆ ನಿಲ್ಲಿಸ್ಬಿಟ್ಟವ್ರೆ. 2 ಕಾರ್ ನಿಲ್ಬೋದು ಆರಾಮಾಗಿ. ಒಬ್ಬೊಬ್ಬರೇ ಮಧ್ಯೆ ಹಾಕ್ಬಿಡೋದು, ಪೂರ್ತಿ ಮಧ್ಯೆ ಹಾಕ್ಬಿಡೋದು. ಈ ಕಡೆ ಸೈಡ್ ಒಂದು ಆ ಸೈಡ್ ಒಂದು ಹಾಕಿದ್ರೆ ಆರಾಮಾಗಿ ಗಾಡಿಗಳು ಮೂವ್ ಆಗ್ತವೆ. ಪೂರ್ತಿ ತಂದುಬಿಟ್ಟು ಒಬ್ಬರೇ ನಿಲ್ಲಿಸ್ಬಿಡೋದು ಮಧ್ಯೆ. ಇಂಥವ್ರು ನೋಡಿ ಬೋರ್ಡ್ಗಳು ಬೇರೆ ಹಾಕ್ಬಿಡ್ತಾರೆ ನಡು ರೋಡಲ್ಲಿ. ಹೋಟೆಲ್ ಮನೋಜ್ ಅಂತೆ. ಏನು ಮಾಡೋದಪ್ಪ. ನಾಯಿ, ನೀನು ಯಾಕೆ ಬಂದು ಮಧ್ಯ? ನೀನು ಟ್ರಾಫಿಕಲ್ಲಿ ಹೋಗು, ಟ್ರಾಫಿಕಲ್ಲಿ ಸಾಯಬೇಡ. ಹೋಗಿ ಅಕ್ಕಗಳೇ, ಹೋಗಿ ಓಡಿ ಜನರೇ ಓಡಿ. ಹಾಂ ಮೇಡಮ್, ಕನ್ನಡ ಬರಲ್ಲ ಅಂತ ಕನ್ನಡದಲ್ಲೇ ಹೇಳ್ತೀರಲ್ಲ. ಕನ್ನಡ ಬರಲ್ಲ ಅಂತ ಕನ್ನಡದಲ್ಲೇ ಹೇಳ್ತೀರಲ್ಲ ಅಂದೆ. ಕನ್ನಡ ಬರಲ್ಲ ಅಂತ ಕನ್ನಡದಲ್ಲಿ ಯಾಕೆ ಹೇಳ್ತಾರಂತ ನನಗಂತೂ ಇದುವರೆಗೂ ಗೊತ್ತಿಲ್ಲ. ಹಾಂ ಸ್ವಿಗ್ಗಿನೇ ಇರೋದು. ಸ್ವಿಗ್ಗಿ ಚೇ ಮೇಡಮು. ಸ್ಟಿಕ್ಕರ್ ಝೊಮ್ಯಾಟೋಕ್ಕೆ ಹೋಗ್ಬೋಲ್ರಿ. ಹಾ ಎಲ್ಲ ಕಡೆ ಝೊಮ್ಯಾಟೊ ಸ್ಟಿಕ್ಕರ್ ಹಾಕ್ತಾರೆ, ಸ್ವಿಗ್ಗಿ ಸ್ಟಿಕ್ಕರ್ಸೇ ಕೊಡಲ್ವಲ್ಲ. ಮೇಡಮು ಇದನ್ನು ಹೇಳ್ತವ್ರೆ ಇಲ್ಲಿ, ಸ್ವಿಗ್ಗಿ ಸ್ಟಿಕ್ಕರ್ ಹಾಕೋದ್ರೆ ಝೊಮ್ಯಾಟೊ ಸ್ಟಿಕ್ಕರ್ ಹಾಕೋರಲ್ಲ, ಅದಕ್ಕೆ ಇದು ಯಾವನು ಇವನು ತಲೆ ಕೆಟ್ಟೋ ನನ್ನ ಮಗ. ಒಂದು ಚಾಯ್ ಪಾಯಿಂಟಿಗೆ ಬಿದ್ದುಬಿಟ್ಟೈತೆ. ಚಾಯ್ ಪಾಯಿಂಟಿಗೆ ಹೋಗ್ಬೇಕು ಇಲ್ಲಿಂದ. ಈಗ ಮತ್ತೆ ಇಲ್ಲಿ ಇದು ಬ್ರಿಗೇಡ್ ಮ್ಯಾಗ್ನಮು, ಅಲ್ಲಿ ನೋ ಪಾರ್ಕಿಂಗ್. ಸುತ್ತಾಡ್ಕೊಂಡು ಹೋಗೋದೇ ಒಂದು ತಲೆನೋ ಆ ರೋಡಲ್ಲಿ. ಹೆಂಗೆ ಹೋದ್ರೂ ಫುಡ್ಡು ರೆಡಿ ಇಲ್ಲ ಇನ್ನೂ. ಆಲ್ಮೋಸ್ಟು ಇದು ಕೊಟ್ಟರೆ ಎಷ್ಟನೇ ಆರ್ಡ್ರಪ್ಪ ಅಂದರೆ ಇರಿ ನೋಡೇ ಬಿಡೋಣ. ಅದನ್ನೂ ಗೊತ್ತಾಗ್ತಲ್ಲ ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂತಲೇ ಗೊತ್ತಿಲ್ಲ ನನಗೆ. ಒಟ್ಟಲ್ಲಿ ಬೆಳಗ್ಗೆಯಿಂದ ಹೊಡಿತಾಣಿದ್ದೀನಿ. 10 ಗಂಟೆ 4 ನಿಮಿಷ ಆಗಿದೆ. ಮತ್ತೆ ಫ್ಲೋಟಿಂಗ್ ಗ್ಯಾಸ್ ಫುಲ್ ಆಗಿಬಿಟ್ಟೈತೆ. ಇವ್ರ ಹತ್ರ ಕೇಳಿ ಸಾಕಾಯಿತು. 800 ಚಿಲ್ಲರೆ ಆಗಿದೆ ಅರ್ನಿಂಗ್ಸು. ಎಷ್ಟೊಂದು 14 ಆರ್ಡ್ರ್ ಹೊಡೆದಿದ್ದೀನಿ ಸ್ನೇಹಿತರೆ. ಪರವಾಗಿಲ್ಲ ಅಲ್ಲ, 14 ಆರ್ಡ್ರ್ ಅಂದ್ರೂ ಇನ್ನೂ ಎಷ್ಟು ಫಸ್ಟ್ ಟಾರ್ಗೆಟ್ ಇನ್ನೂ 9 ಬೇಕು. ಟೈಮಿಂಗ್ಸ್ ನೋಡಿದ್ರೆ 10 ಗಂಟೆ. ಸರ್ಜೆಲ್ಲ ಏನಿಲ್ಲ. ಇವಾಗ ಆರಾಮಾಗಿ ಕುತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವ್ರು ಎಷ್ಟು ಗಂಟೆಗೆ ಫುಡ್ ಕೊಡ್ತಾರೆ ಅಷ್ಟು ಗಂಟೆ ತೊಗೊಂಡು ಹೋಗಿ ಆಮೇಲೆ ಟಿಫನ್ ಮಾಡಿಕೊಂಡು ಡ್ರಾಪ್ ಎಲ್ಲ ಅಂದರೆ ಡ್ರಾಪು L&T ಅಪಾರ್ಟ್ಮೆಂಟಿಗೆ ಬಿದ್ದೈತೆ ಸ್ನೇಹಿತರೆ. ಹೋಗೋ 3rd ವೇ ಕಾಫಿದಲ್ಲಿ ಇದ್ದೀನಿ. ಆರ್ಡ್ರ್ ಬಿದ್ದಿರೋದು ಪಿಕಪ್ ಮಾಡೋಕೆ ಹೋಗೋಣ ರೀ. ರೆಡಿ ಕೊಟ್ಟವ್ರೆ 0545 ಮೇಡಮ್. 0545 ರೆಡಿ ಇದೆ. ಡ್ರಾಪ್ ಎಲ್ಲಪ್ಪ ಅಂದರೆ ಕೆಂಪಾಪುರ ಕಡೆ ಕೊಟ್ಟವನೆ. 0545 2 ಐಟಮ್ಸ್ ಇದೆ ನೋಡಿ. ಮಿಲ್ಕು 0545 2 ಐಟಮ್ಸ್. 2 ಇದರಲ್ಲಿದೆಯಾ? ಎಲ್ಲಿದೆ ಆಲ್ರೆಡಿ? ಹಾಂ ಇಲ್ಲೇ ಇದೆ. ಇಲ್ಲಿ ಪೂರ್ವ ಗ್ರೇಸ್ ಅಪಾರ್ಟ್ಮೆಂಟಿಗೆ ಹೋಗೋಣ ಇವಾಗ. ಇಲ್ಲಿಂದ ಕೆಂಪಾಪುರ ಅಂತಾರೆ, ಅಮೃತಹಳ್ಳಿ. ಗಾಯ್ಸ್ ಇವಾಗ ಟೈಮ್ ಬಂದುಬಿಟ್ಟು 12 ಗಂಟೆ ಆಗಿದೆ. ಫ್ಲೋಟಿಂಗ್ ಕ್ಯಾಶ್ ಮತ್ತೆ ಫುಲ್ ಆಗಿಬಿಟ್ಟೈತೆ. ಆದರೂ ಡ್ಯೂಟಿ ಆಫ್ ಆಗಿಲ್ಲ. ಅಂದರೆ ಸ್ಲಾಟು ಇದನ್ನು ಮಾಡ್ಕೊಂಡಿದ್ದೆ, ಬುಕ್ಕಿಂಗ್ ಮಾಡ್ಕೊಂಡಿದ್ದಿಲ್ಲ. ಆ ಕಾರಣಕ್ಕೆ 19 ಆರ್ಡ್ರ್ ಹೊಡೆದಿದ್ದೀನಿ. 1000 ರೂಪಾಯಿ ಅರ್ನಿಂಗ್ಸ್ ಇದೆ. 6 ಅವರ್ 30 ನಿಮಿಷ ಡ್ಯೂಟಿ ಮಾಡಿದ್ದೀನಿ. ಇವಾಗ ಕುಡಿಗಳ್ಳಿ ರೈಲ್ವೆ ಸ್ಟೇಷನ್ ಹತ್ರನೇ ಇದ್ದೀನಿ. ಇವಾಗ ಯಾವ ಕಡೆ ಕೊಡ್ತಾನಲ್ಲ ಗೊತ್ತಿಲ್ಲ. ಹಾಗೆ ಸಣ್ಣಗೆ ಕುಡ್ಗಳಿಂದ ಭದ್ರಾಪಾಲೆಂಟಿಂದ ಉಡುಪಿ ಗಾರ್ಡನ್ಸ್ ಸಂಜಯನಗರ ಕಡೆ ಹೋಗ್ತಾ ಇರ್ತೀನಿ. ನೋಡೋಣ ಬರ್ರಿ. ಇನ್ನು 4 ಆರ್ಡ್ರ್ ಬೇಕಾದ್ರೆ ಫಸ್ಟ್ ಟಾರ್ಗೆಟ್ಗೆ. ಆದರೆ ಎಷ್ಟು ಹೊಡ್ಸೋನೋ ಗೊತ್ತಿಲ್ಲ. ಲಾಂಗ್ ಕೊಟ್ಟಂದರೆ ಗೊತ್ತಲ್ಲ. ಮತ್ತು ನಿನ್ನೆ ಥರ ರಾಜನಕೋಟೆಗೆ ಹೋಗಿ ಬಂದರೆ ಅಲ್ಲೇ 1.5 ಗಂಟೆ ಆಗಿಬಿಡುತ್ತೆ. ಇವತ್ತೇನು ಟ್ರಾಫಿಕ್ ಅಷ್ಟೊಂದಿಲ್ಲ. ಅಂದರೆ ಸಾಕರನಗರ ಕಡೆ ಅದು ನಿನ್ನೆ ಮೊನ್ನೆ ಕೃಷಿ ಮೇಳ ಇದ್ದಿದ್ದಕ್ಕೆ ಟ್ರಾಫಿಕ್ ಫುಲ್ ಇತ್ತು. ಇವತ್ತೇನು ಟ್ರಾಫಿಕಲ್ಲಿ ನಾರ್ಮಲ್ ಟ್ರಾಫಿಕ್ ಐತೆ ಅಷ್ಟೇ. ಸಿಗ್ತೀನಿ ಮತ್ತೆ ಆಮೇಲೆ. ಗಾಯ್ಸ್ ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು ಆಲ್ಮೋಸ್ಟ್ 1:15 ಗಂಟೆ ಆಗಿದೆ. ಆಲ್ಮೋಸ್ಟು ಎಲ್ಲೇ ಇತ್ತಪ್ಪ ಕಸ್ಟಮರು. ಡ್ರಾಪ್ ಲೊಕೇಶನ್ ಇಲ್ಲಿ ಮನೆ ನಂಬರ್ ಸಿಗ್ತಲ್ವಲ್ಲ, 26. ಹಾಂ ಇಲ್ಲೇ ಇದೆ ಬರೋದು ಬಜ್. ಅವ್ರು ಎಷ್ಟನೇ ಫ್ಲೋರ್ ಅಂತ ಏನಂತ ಗೊತ್ತಿಲ್ಲ. ಕಾಲ್ ಮಾಡಿಬಿಡೋಣ ರೀ ಕಸ್ಟಮರ್ಗೆ. ಡೈರೆಕ್ಷನ್ ಇಲ್ಲ, ಫಸ್ಟ್ ಫ್ಲೋರ್ ಎಲ್ಲ ಗ್ರೌಂಡ್ ಫ್ಲೋರ್ ಹಾಕಿದರೆ ಇದು ಮಾಡ್ತಿದ್ರು. ಆಶೀರ್ವಾದ ITCಯಿಂದ ತೊಗೊಂಬಿಟ್ಟು ಬಂದಿದ್ದೀನಿ. ಯಾವುದು ಮೇಡಮ್ ನಿಮ್ದೇನಾ? ಬಂದರು ಕಸ್ಟಮರು. ತೊಗೊಳ್ಳಿ ಮೇಡಮ್. ಹರ್ಷಿತ್ ಅಲ್ವಾ? ವೆಲ್ಕಮ್. ಎಷ್ಟು ರೂಪಾಯಿ ಕೊಟ್ಟಿದ್ದಪ್ಪ ಅಂದರೆ ಇದಕ್ಕೆ 57 ರೂಪಾಯಿ ಕೊಟ್ಟಿದ್ದ ಆಲ್ಮೋಸ್ಟು.
ಇವಾಗ ಫಸ್ಟ್ ಟಾರ್ಗೆಟ್ ಮುಗೋದೈತೆ ಸ್ನೇಹಿತರೆ. ಆಲ್ಮೋಸ್ಟು ಇಲ್ಲಿ ನೋಡ್ಬೋದು 23 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಬೇಕಾದ್ರೆ 12,100 ರೂಪಾಯಿ ಚಿಲ್ಲರೆ ಅರ್ನಿಂಗ್ ಸಿಗುತ್ತೆ. ಆರಾಮಾಗಿ ಹೊತ್ಲ ಹೊಡ್ಕೊಂಡು ಕೆಲಸ ಮಾಡ್ತಾಯಿದ್ದೀನಿ ಇವತ್ತು. 7:45 ಆಗಿದೆ ಗೈಸ್ ಬೆಳಗ್ಗೆಯಿಂದ. ಟೈಮಿಂಗ್ಸು 23 ಆರ್ಡ್ರ್ ಇವಾಗ ಐತೆ ನೋಡಿ. ಇನ್ನೂ ಬೇಕಾದ್ರೆ 12 ಆರ್ಡ್ರ್ ಸೆಕೆಂಡ್ ಟಾರ್ಗೆಟ್ಗೆ. ಆದರೆ ಇನ್ನೂ ಸಂಜೆ ಬೇರೆ ಲಾಗಿನಾಗಿರಬೇಕಲ್ಲ, ಎಲ್ಲರೂ ಇನ್ಸೆಂಟ್ ಬರೋಲ್ಲ. ಅದಕ್ಕೆ ಟೈಮ್ ಪಾಸ್ ಮಾಡ್ಕೊಂಡು ಜಾಲಿ 23 ಸ್ಪೀಡಲ್ಲಿ ಓಡಿಸ್ತಾಯಿದ್ದೀನಿ ಗಾಡಿ ಅಷ್ಟೇ. ಸ್ನೇಹಿತರೆ ಇವಾಗ ಮಾಲ್ ಆಫ್ ಏಷ್ಯಾದಲ್ಲಿ ಬಿದ್ದಿರೋದು ಆರ್ಡ್ರು ಯಾವುದೋ ಈ ಕಿಟ್ಟಿ ಅದು ಬಿದ್ದು ಬಿಟ್ಟೈತೆ. ಇನ್ನೂ ಫುಡ್ ರೆಡಿ ಬಂದಿಲ್ಲ. ಆಲ್ಮೋಸ್ಟ್ ಅಲ್ಲೇ ಹೊರಗಡೆ ಟೀ ಕುತ್ಕೊಂಡ್ಬಿಟ್ಟಿದ್ದೆ ಫ್ರೆಂಡ್ ಜೊತೆ. ಇವಾಗ ಪಿಕಪ್ ಹತ್ರ ಹೋಗೋಣ. ಇನ್ನೂ ಯಾವಾಗ ಕೊಡ್ತಾರೆ ಯಾರಿಗೂ ಗೊತ್ತಪ್ಪ. ಅವರು ತಂದುಬಿಟ್ಟು ಫುಡ್ ರೆಡಿ ಬಂದ್ರೂ 10-15 ನಿಮಿಷ ಬೇಕು. ಗಾಡಿ ಪಾರ್ಕಿಂಗ್ ಜಾಗ ಸಿಕ್ತು. ಏನು ಮಾಡೋದು ಇವಾಗ ನೋಡೋಣ, ವೇಟ್ ಮಾಡೋಣ. ಏನು ತಂದುಬಿಟ್ಟು ಕೊಟ್ಟವರು ಎಲ್ಲೋ ಗೊತ್ತಾಗಲ್ಲ. ಒಂದೊಂದು ಸರಿ ಫುಡ್ಡು ರೆಡಿ ಬರೋಲ್ಲ ಒಂದೊಂದು ರೆಸ್ಟೋರೆಂಟ್ ಅವ್ರದ್ದು ಒಂದು ತೊಲೆನೋಗಳು. ಇದು ಯಾವ ರೆಸ್ಟೋರೆಂಟಪ್ಪ ಅಂದರೆ ಈ ಗೇಟ್ ಅಂತೆ. ಈ ಗೇಟೋ ಯಾವುದೋ ಒಂದು ನೋಡೋಣ. ಬಂದಿದ್ದೀನಿ ಅಂತ ಚೆಕ್ ಆದ್ರೂ ಮಾಡೋಣ. ಯಾವುದೂ ಬಂದಿಲ್ಲ ಇಲ್ಲಿ ಆಲ್ಮೋಸ್ಟು. ಸರಿ ಸಿಗ್ತೀನಿ ಮತ್ತೆ ಸ್ನೇಹಿತರೆ. ಇವಾಗ ಸಂಜಯನಗರ 80 ಫೀಟ್ ರೋಡಲ್ಲಿ ಇದ್ದೀನಿ ಸ್ನೇಹಿತರೆ. ಬೋಳಿ ಮಗ ನನಗೆ ಸ್ವಿಗ್ಗಿ ಜಾಯ್ನಿಂಗ್ ಮಾಡಿಸ್ಕೊಂಡು ಬೋಳಿ ಮಗ ಬಂದುಬಿಟ್ಟು ಅವನೇ ಊರಿಂದ, ನಮ್ಮೂರಿಂದ. ಅದಕ್ಕೆ ಬಂದುಬಿಟ್ಟಿದ್ದೀನಿ. ಇಲ್ಲಿ ಟೀಗೆ ಕುಡಿತಾವಣೆ ಅಣ್ಣ ಬಂದು. ಯಾರಂತ ತೋರಿಸ್ತೀನಿ ಬರ್ರಿ. ಇವಾಗ ಯಾರಂತ ಹೇಳ್ತೀನಿ ರೀ. ಬೋಳಿ ಮಗ ಇವನೇ ನೋಡಿ. ಬೋಳಿ ಓದು ಮಧ್ಯಾಹ್ನ ಸಂಜೆ ಆರಾಮಲ್ಲ ನೋಡಿ. ನನ್ನ ಮಗನೇ ಓದು ಏನಾರು ಎಣ್ಣೆಗೆ ಕುಡಿಸ್ತೀನಿ ಅಂದರೆ ಬೋಳಿ ಮಗ ನೀರು ಕುಡಿಸ್ತವನೆ. ಬಿಸಿನೀರು ಕುಡಿ ಅಂತೆ. ಅಣ್ಣ ಏನಿದೆ ಸ್ಪೆಷಲು? ಯಾವುದೋ ಬ್ರ್ಯಾಂಡ್ ಐತೆ ಕೊಟ್ಬಿಡಿ ಅವ್ನಿಗೆ. ಹಾಂ ಒಂದು ಯಾವ್ದು ಬೇಕಣ್ಣ ಬ್ರ್ಯಾಂಡ್? ಯಾವುದು ಓಲ್ಡ್ ಬಂಕ ಸಂಜೆ? ಅವನೇ ನೋಡಿ ನಂಗೆ ಸುಗಿಗೆ ಸೇರಿಸಿದ ಅವ್ನು ಬೋಳಿ ಮಗ ಅಂದರೆ ಇವನೇ ನೋಡಿ. ಸುಳ್ಳು ಮಗ ಮೊದಲು ಇರಿ ಸಿಗ್ತೀನಿ ಸ್ನೇಹಿತರೆ. ಒಣ್ಣೆಷ್ಟಿಂದ ಬಿದ್ದೈತೆ. ಇವಾಗ ಪಿಕಪ್ ಮಾಡೋಕ್ಕೆ ಹೋಗೋಣ. ಅವನು ಊರಿಗೆ ಹೋಗ್ತವ್ರಂತ ಏನು ಗೊತ್ತಿಲ್ಲ. ಆಲ್ಮೋಸ್ಟು ಇನ್ನೂ ಇರ್ತಿರ್ಬೋದು ಅನ್ಸುತ್ತೆ ಇನ್ನೊಂದು-2 ದಿವಸ. ಅದೇನೋ ಹೋಟೆಲ್ ಇಟ್ಟವ್ರೆ, ನೋಡಿರ್ಬೋದು. ಅವ್ರದ್ದು ಒಂದು ಹೋಟೆಲ್ದು ಮಾಡಿದ್ದು ಊರಲ್ಲಿ, ನಮ್ಮ ಅತ್ತನೇ ಊರಲ್ಲಿ ಹೋಟೆಲ್ ಇಟ್ಬಿಟ್ರೆ. ಮುಂಚೆಲ್ಲ ಅವರು ಡೆಲಿವರಿ ಕೆಲಸ ಮಾಡ್ಕೊಂಡೇ ಇದ್ದಿದ್ದು. ಡೆಲಿವರಿ ಮತ್ತು ಮುಂಚೆಲ್ಲ ಕಂಪ್ನಿ ಮಾಡ್ಕೊಂಡು ಇಲ್ಲಿಂದ ಬೆಂಗಳೂರು ಬಿಟ್ಟು ಹೋಗೋ ಟೈಮಲ್ಲಿ ಡೆಲಿವರಿ ಕೆಲಸಕ್ಕೆ ನಾನು ಜಾಯ್ನಿಂಗ್ ಮಾಡಿಸಿದ್ದೆ. ಅವನೇ ರೆಫರ್ ಮಾಡಿರೋದು, ಅವನೇ ಹೇಳ್ಕೊಟ್ಟಿರೋದು ಅವನೇ ನನಗೆ. ಇವಾಗ ನನಗೆ ಫಸ್ಟ್ ಟೈಮ್ ಬಂದಾಗ ಏನೇನೋ ಅಂತ ಗೊತ್ತಿರಲಿಲ್ಲ. ಅವನೇ ಎಲ್ಲ ಪಕ್ಕ ಹೇಳ್ಕೊಟ್ಟಿರೋದು ನೋಡಿರಿ. ಇವಾಗ ಸ್ನೇಹಿತರೆ 2:30 ಗಂಟೆ ಟೈಮಿಂಗ್ ಐತೆ. ಇಲ್ಲೇ ಲೋಕಲ್ ಅದರಲ್ಲಿ ಬೇರೆ ಬೂಸ್ಟ್ ಓಪನ್ ಮಾಡಿಬಿಟ್ಟ ನನ್ನ ಬಂದು. ತೋರಿಸ್ತೀರಿ ಒಂದು ನಿಮಿಷ ನೋಡಿ. ಬೂಸ್ಟ್ ಆ್ಯಕ್ಟಿವ್ ಮೂಡ್ ಬೇಕಾಗಿರೋದು ಇನ್ನೂ 9 ಆರ್ಡ್ರು. ನೋಡೋಣ ಎಲ್ಲೆಲ್ಲಿ ಓಡಿಸ್ತಾನೆ. 3 ಗಂಟೆವರೆಗೂ ಹೊಡಿತೀನಿ. ಆಮೇಲೆ ಊಟ ಮಾಡ್ಕೊಂಡು ಮನೆಗೆ ಹೋಗಿ 4 ಗಂಟೆಗೆ ಕರೆಕ್ಟಾಗಿ 7 ಗಂಟೆ ಲಾಗಿನ್ ಆಗ್ತೀನಿ. ಈಗ ನಮ್ಮ ಫ್ರೆಂಡು ಎಣ್ಣೆ ಹೊಡಿಸೋಂತ ಕರೆಸ್ಬಿಟ್ಟು ಮಗ ಜ್ಯೂಸ್ ಕೊಡಿಸ್ಬಿಟ್ಟು ನಡಿ ನಾವು ಆರ್ಡ್ರ್ ಬಿದ್ದೈತೆ ಹೋಗಿ ತಿಕ್ಕ ಮುಚ್ಕೊಂಡು ಅಂತವನೆ. ಮತ್ತು ಸಿಗೋಣ ದೋಸ್ತ, ಊರಿಗೆ ಬರೋಣ. ಬರ್ತೀನಿ ಯುಗಾದಿಗೆ ಪಾರ್ಟಿ ಮಾಡೋಣ. ನೀನಂತ ಬೆಂಗಳೂರು ಬಂದಾಗ ಪಾರ್ಟಿ ಕೊಡೋಣ. ನಾವು ಉತ್ತರ ಕನ್ನಡದವರು ಬರೀ ಬೈಗಳು ಬರ್ತಾವೆ ನಮ್ಮ ಬಾಯಾಗ. ಸಂಸ್ಕೃತ ಪದ ಸ್ನೇಹಿತರೆ. ಇವಾಗ ಸಂಜೆ ಉಡುಪಿ ಗಾರ್ಡನ್ಗೆ ಆರ್ಡ್ರ್ ಬಿದ್ದಿರೋದು. ಬೆಳಗ್ಗೆಯಿಂದ ಆಲ್ಮೋಸ್ಟು 1,000-1,500 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 10 ಅವರ್ ಡ್ಯೂಟಿ ಮಾಡಿದೆ. 36 ಆರ್ಡ್ರ್ ಆಗಿದೆ ಸರ್. 30 ಸರ್. 0939 ಕೊಡಿ. 0939 2 ಕಾಫಿ ಇದೆ. ಸಾರಿ ಟೀ ಇದೆ. ಟೀ ಸರ್. ಇದು ಹಾಲು ಹಾಕ್ಬಿಟ್ಟು ಟೀ ಕೊಟ್ಬಿಡಿ. ನೀರು ಹಾಕ್ಬಿಟ್ಟು ಕೊಟ್ಬಿಟ್ಟು ಸುಮ್ಮನೆ ಕಾಮಿಡಿ ಮಾಡ್ತಾ ಇರೋದು. ಪಾರ್ಸಲು ಸಂತು ಇದಾನ ಎಲ್ಲೋದ ಬ್ರೋ? ಸಂತು ಎಲ್ಲಿ ಸತ್ತೋದ್ನಾ? ಎಲ್ಲಿ ಮತ್ತು ತಿತ್ತಿಗೆ ಹೋಗಲ್ವಾ? ಅಂದೆ. ಹೌದಾ? ಬೇಡವಾ? ಅಲ್ಲೇ ಹಾಳಾಗೋಗ್ಲಿನಾ? ಸಂತು ಹೋಗ್ಲಾ ಆ ಕಡೆನೇ? ಇಲ್ಲ ಬರ್ತಡೇ ಪಾರ್ಟಿ ಕೊಟ್ಟನ ಇಲ್ವಾ ಇನ್ನೂ? ಇಲ್ಲೇ ಪ್ಯಾಕ್ ಮಾಡಿ ಕೊಡಿ ಅಷ್ಟೇ ಇರೋದು. ಇಲ್ಲ ಬರೀ ಟೀ ಅಷ್ಟೇ ಐತೆ. ಇಲ್ಲೇ ಪ್ಯಾಕ್ ಮಾಡಿ ಕೊಡು. ಮತ್ತು ಅಲ್ಲಿದ್ದು ಒಂದು ಕವರಲ್ಲಿ ಹಾಕ್ಬಿಟ್ಟು ಕೊಡಿ. ಏನೋ ವಾಟರ್ ಮಿಲ್ಕ್ ಕುಡಿತಾವಣೆ ಅಣ್ಣ ಬಂಡು. ಫುಲ್ ಜೋರು ಐತೆ ವಾಟರ್ ಮಿಲ್ಲ ಫುಲ್ ಜೋರೇ. ಯಾರು ಅವಂದ? ಇಲ್ಲ ಇವನೇ ಕುಡಿದ್ರೆ ಮತ್ತು ನಮಗೇನು ಬಾಯಿ. ಬರ್ರಿ ಇದು ಡ್ರಾಪ್ ಎಲ್ಲಪ್ಪ ಬಿದ್ದೈತೆ ಅಂದರೆ ಸ್ನೇಹಿತರೆ, ಎಲ್ಲೋ ಬಿದ್ದೈತೆ. ಸಂಜಯನಗರ ಕಡೆ ಹೋಗಬೇಕು. ಏನು ಮಾಡೋಕ್ಕಾಗಲ್ಲ. ಎಲ್ಲೆಲ್ಲಿ ಕೊಡ್ತಾನೆ ಅಲ್ಲೆಲ್ಲಿ ಹೋಗೋದು. ಸ್ನೇಹಿತರೆ ಡ್ರಾಪ್ ಕೊಡೋಕೆ ಬಂದಿದ್ದೀನಿ. ಎಲ್ಲಪ್ಪ ಕಸ್ಟಮರು
ಮೇಡಮ್ ಯಾರು ಜ್ಯೋತಿನಾ ನಿಮ್ದಾ ತೊಗೊಳ್ಳಿ ವೆಲ್ಕಮ್. ಸ್ನೇಹಿತರೆ 2 ಟೀ ಕೊಟ್ಬಿಟ್ಟು ಇವಾಗ ಡ್ರಾಪ್ ಕೊಟ್ಟಿದ್ದೀನಿ. ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ ರೀ. 45 ರೂಪಾಯಿ, 20 ರೂಪಾಯಿ ಮ್ಯಾಕ್ಸ್ ಬೋನಸ್ಸು, 25% ಕೊಟ್ಟವನೆ. ಆದರೆ ಭದ್ರಾಪುಲಾಟಿಂದ ಪಿಕಪ್ ಮಾಡ್ಕೊಂಡು ಬಂದಲ್ಲ, ಅದಕ್ಕೆ ಸರ್ ಜಾಸ್ತಿ ಕೊಟ್ಟವನೆ ಏನು ಗೊತ್ತಿಲ್ಲ. ನೋಡೋಣ, ಇನ್ನೊಂದು 4-5 ಆರ್ಡ್ರ್ ಬೇಕು, ಸಿಗ್ತೀನಿ ಮತ್ತೆ. ಬಾ ಪರವಾಗಿಲ್ಲ, ಬಾರು ಫೋಟೋ ಹೊಡ್ಕೊ ಬಾ. ಅವ್ನು ಫೋಟೋ ಹೊಡ್ಕೊಂಡ್ರೆ ಹೋಗೇ ಬಿಟ್ಟ. ಇಂಥ ನನ್ನ ಮಕ್ಕಳಿಂದ ಸಾಹಸ ಮಾಡಿಬಿಡ್ರು. ಇವನಿಂದ ನಾನು ನೋಡ್ರಿ, ಅದು ಜಾಕೆಟ್ ತೊಳೆಯಲ್ಲ ಹೊಡೋಕ್ಕೆ ಬಲ್ಲ ನನ್ನ ಮಗನೇ. ನೋಡಿ ಸ್ನೇಹಿತರೆ ಹೆಂಗೆ ಮಾಡೋಣ, ನಾವು ತೆಗಿ ಎಷ್ಟು ಶರ್ಟ್ ಹಾಕೊಂಡ ನೋಡಿ. 1 2 3 ಬಣ್ಣಿಯಲ್ಲ ಐತಾ, ಕಚ್ಚಾಕೊಂಡಿದ್ದಿ. ಸ್ನೇಹಿತರೆ ಸಿಕ್ಕಾಪಟ್ಟೆ ಲಾಂಗ್ ಆರ್ಡ್ರ್ ಕೊಟ್ಬಿಟ್ಟವನೆ. ಇಲ್ಲಿ ನೋಡಿ ಸ್ನೇಹಿತರೆ 168 ರೂಪಾಯಿ, 15 ಕಿಲೋಮೀಟ್ರ್, 2 ಧಾರವಾಡ ರೊಟ್ಟಿ ಮನೆಯಿಂದ ಎಲ್ಲಿ ಸೋರ್ನ ಇದೆಲ್ಲಿ ಹೋಗ್ಕೊಟ್ಟವನು ಗೊತ್ತಿಲ್ಲ. ಆಲ್ಮೋಸ್ಟು ಯಾರು ಹೋಗ್ತಾರೆ ಇಂಟರ್ನೆಟ್ನಲ್ಲಿ. ಐ ವಾಂಟ್ ಆನ್ ದಿಸ್ ಆರ್ಡರು, ರಿಜೆಕ್ಟ್ ಆರ್ಡ್ರು. ಅಂದರೆ ಬೆಳಗ್ಗೆಯಿಂದ ಒಂದು ರಿಜೆಕ್ಟ್ ಮಾಡಿಲ್ವಲ್ಲ, ಅದಕ್ಕೆ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ. ಒಂದು ಆರ್ಡ್ರನ್ನ ರಿಜೆಕ್ಟ್ ಮಾಡ್ಬೋದು ಆಲ್ಮೋಸ್ಟು, ಅದಕ್ಕೆ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ ಸ್ನೇಹಿತರೆ. ಏನು ಮಾಡ್ತೀರಾ, ಈ ಥರ ಕೊಟ್ಬಿಟ್ರೆ ತಲೆನೋವಾಗಿಬಿಡುತ್ತೆ ನೋಡಿ. 15 ನೈಟಲ್ಲಿ ಕೊಟ್ಬಿಟ್ರೆ ಇನ್ನು ಬೇಕಾಗಿರೋ 2 ಆರ್ಡ್ರ್ ಬೇಕಾಯ್ತೆ. ನೋಡಿದ್ರೆ ಆ ಥರ ಲಾಂಗ್ ಹಾಕಿಬಿಟ್ರೆ ಯಾರು ಹೋಗ್ತಾರೆ ನೈಟ್ ಹತ್ರ. ಡೇನಲ್ಲಿದ್ದರೆ ಪರವಾಗಿಲ್ಲ ಹೋಗ್ಬೋದು. ಆ ಕಡೆ ಬರೀ ಹೆಂಗೈತೋ ಗೊತ್ತಿಲ್ಲ, ರೋಡ್ ಫಸ್ಟ್ ಟೈಮೇ ಬಿದ್ದಿತ್ತು ಆ ಸೈಡು, ಯಾವತ್ತೂ ಬಿದ್ದಿರಲಿಲ್ಲ. ಅದಕ್ಕೆ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿದ್ದು. ಬೆಳಗ್ಗೆ ಅಂತ ಒಂದು ಆರ್ಡ್ರ್ ರಿಜೆಕ್ಟ್ ಮಾಡಿರಲಿಲ್ಲ, ಒಂದು ಆರ್ಡ್ರ್ ರಿಜೆಕ್ಟ್ ಆಯಿತು. ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರ್ ಅಂದರೆ 16 ಕಿಲೋಮೀಟ್ರು ಹೋಗ್ಬಿಟ್ಟು ಬರೋಕ್ಕೆ. ಇವಾಗ 9-12 ಆಗೈತೆ, ಹೋಗ್ಬಿಟ್ಟು ಬರೋಕ್ಕೆ ಒಂದು 10-12 ಗಂಟೆ ಆಗೋದು. ಅದಕ್ಕೆ ಬೇಡ ಅಂತ ರಿಜೆಕ್ಟ್ ಮಾಡಿಬಿಟ್ಟಿದ್ದೀನಿ. ಸ್ನೇಹಿತರೆ ಗಾಡಿ ಕಿಲೋಮೀಟ್ರ್ ಬಂದುಬಿಟ್ಟು 32,975 ಕಿಲೋಮೀಟ್ರ್ ಆಗಿದೆ. ಕ್ಯಾಲ್ಕುಲೇಟ್ ಮಾಡಿಬಿಡೋಣ ರೀ ಎಷ್ಟಾಗುತ್ತೆ ಅಂತ. 32,075, 199 ಕಿಲೋಮೀಟ್ರ್ ಆಗಿದೆ. ಸ್ನೇಹಿತರೆ ಇವಾಗ ಡ್ಯೂಟಿ ಆಫ್ ಮಾಡಿದ್ದೀನಿ. ಆಲ್ಮೋಸ್ಟು ಟೈಮಿಂಗ್ಸು ಆಗಿಬಿಟ್ಟೈತೆ. ಕರೆಕ್ಟಾಗಿ ಎಷ್ಟು ಆರ್ಡ್ರ್ ಹೊಡೆದು 35 ಆರ್ಡ್ರ್ ಹೊಡೆದಿದ್ದೀನಿ. ಅರ್ನಿಂಗ್ಸ್ ಬಂದುಬಿಟ್ಟು 1,815 ಪ್ಲಸ್ 101 ಪ್ಲಸ್ ಮಾಡಿಬಿಡೋಣ ರೀ. ಒಂದು ನಿಮಿಷ. 1,815 ಪ್ಲಸ್ 101 ಪ್ಲಸ್ 500 ರೂಪಾಯಿ ಇನ್ಸೆಂಟಿವ್, 2,400 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಸ್ನೇಹಿತರೆ. ಇವತ್ತಿಂದು ಎಷ್ಟು ಅವರ್ ಡ್ಯೂಟಿ ಮಾಡಿದೆ? 14 ಅವರು 7 ನಿಮಿಷ ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಆರ್ಡ್ರ್ ಬಂದುಬಿಟ್ಟು 35 ಆರ್ಡ್ರ್, ಅದು ಯಾವುದೋ ಒಂದು ಲಾಂಗ್ ಆರ್ಡ್ರ್ ಕೊಟ್ಬಿಟ್ಟಿತ್ತು, ಅದಕ್ಕೆ ಲೇಟಾಗಿಬಿಡ್ತು. ಅದಕ್ಕೆ ಎಷ್ಟೇ ಅರ್ನಿಂಗ್ಸ್ ಆಗಿರೋದು. ಕಿಲೋಮೀಟ್ರ್ 199 ಕಿಲೋಮೀಟರ್ಸ್ ಇದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.